ಹಾಯ್. ಸಾರಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಕ್ಷಮೆ ಇರಲಿ. ಸೊ ಓಕೆ ವಿಡಿಯೋ ಮಾಡೋದು ಲೇಟ್ ಆಯ್ತು. ನಿನ್ನೆ ನಾನು ಬಜೆಟ್‌ದೇನು ಟ್ರೇಡ್ ಮಾಡಿಲ್ಲ. ನಿನ್ನೆನೂ ಮಾಡಿದೆ. ಯಾಕೆಂದ್ರೆ ನಾವು ಹೊರಗಡೆ ಇದ್ದೆ. ಸೊ ಅನ್‌ಫಾರ್ಚುನೇಟ್‌ಲಿ ನಾವು ಸಡನ್ ಪ್ಲಾನ್ ಆಗಿ ಪಾಂಡಿಚೇರಿಗೆ ಹೋಗೋ ಪ್ಲಾನ್ ಬಂತು. ಸೊ ಹಂಗಾಗಿ ಹೋದ್ವಿ. ಓಕೆ ಇಲ್ಲಿ ಪರವಾಗಿಲ್ಲ. ಮಾರ್ಕೆಟ್ ಪ್ರತಿದಿನ ಇರುತ್ತೆ. ಎಲ್ಲೂ ಹೋಗಲ್ಲ. ಸೊ ನಾನು ಕರೆಕ್ಟಾಗಿ ನಿಮಗೆ ಹೇಳಿದ್ದೆ ಯಾವ ಜಾಗದಲ್ಲಿ ಎಂಟ್ರಿ ಮಾಡಬೇಕು, ಏನ್ ಮಾಡಬೇಕು ಅಂತ. ಫಸ್ಟು ಫೇಕ್ ಬ್ರೇಕ್ಔಟ್ ಕೊಡುತ್ತೆ ಅಂತ ಹೇಳಿದೆ. ನೋಡಿ ಇದನ್ನ ರೆಸಿಸ್ಟೆನ್ಸ್ ರೆಕ್ಟಾಂಗಲ್ ಬಾಕ್ಸ್ ಹಾಕಿದೆ. ನೋಡಿ ಫೇಕ್ ಬ್ರೇಕ್ಔಟ್ ಕೊಡ್ತು. ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗ್ಬೇಕಾಗಿತ್ತು, ಇಲ್ಲ ಬುಲ್ಲಿಶ್ ಆಗ್ಬೇಕಾಗಿತ್ತಲ್ವಾ? ಇದನ್ನೇ ಸಪೋರ್ಟ್ ಆಗಿ ತಗೊಂಡು ಫೇಕ್ ಬ್ರೇಕ್ಔಟ್ ಕೊಡ್ತು. ನಾನು ನಿಮಗೆ ಕರೆಕ್ಟಾಗಿ ಹೇಳಿದೆ. 3 ವರ್ಷದ ನಾನು ಇದನ್ನ ಚೆಕ್ ಮಾಡಿದ್ದೀನಿ. ಅದು ಆ, ಇದೇ ತರ ಆಗಿದೆ ಅಂತ. ಈ ವರ್ಷನೂ ಹಂಗೆ ಆಯ್ತು. ಸೇಮ್ ಇದನ್ನ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ನೋಡಿ ಫೇಕ್ ಬ್ರೇಕ್ಔಟ್ ಕೊಟ್ಬಿಟ್ಟು ವಾಪಸ್ಸು ರಿವರ್ಸ್ ಆಯ್ತು. ಈಗ ಇದನ್ನ ರೆಸಿಸ್ಟೆನ್ಸ್ ಅಲ್ವಾ? ರೆಸಿಸ್ಟೆನ್ಸ್‌ನ ಬ್ರೇಕ್ ಮಾಡ್ತಿದೆ. ಸೊ ಈಗ ಬ್ರೇಕ್ ಆದ್ಮೇಲೆ ಸಪೋರ್ಟ್. ಮತ್ತೆ ಇವಾಗ ಬ್ರೇಕ್ ಮಾಡ್ತಿದೆ ಇದು ರೆಸಿಸ್ಟೆನ್ಸ್. ಕರೆಕ್ಟ್ ಅಲ್ಲ? ತಗೋಬೇಕಲ್ಲ ಇವಾಗ ರೆಸಿಸ್ಟೆನ್ಸ್‌ನ ಸಪೋರ್ಟ್‌ನ ಬ್ರೇಕ್ ನೋಡಿ. ಈ ಸಪೋರ್ಟ್‌ನ ಬ್ರೇಕ್ ಮಾಡ್ತಿದೆ ಮಾರ್ಕೆಟ್ ಅಂದ್ಮೇಲೆ ವಾಪಸ್ ಈ ಜಾಗಕ್ಕೆ ಟಚ್ ಆಗಿ ಬರಲೇಬೇಕು. ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅವಾಗ. ಸೊ ಎಂಟ್ರಿ ಇಲ್ಲಿ ಮಾಡ್ತೀರಾ? ಅವ್ರು ಹೇಳಿದಕ್ಕೆ ಬಿತ್ತು ಅದು ಇದು ಏನು ಅಲ್ಲ. ಸೀನರಿಯನ ಅಲ್ಲ ಇದೆಲ್ಲ. ಇದು ಏನಿದ್ರುನು ಇದು ಹಿಂಗೆ ವರ್ಕ್ ಆಗ್ಬೇಕು. ಅದು ಹಂಗೆ ವರ್ಕ್ ಆಗುತ್ತೆ ಅಷ್ಟೇ. ನೋಡಿ ಇಲ್ಲಿಗೆ ಹೋಗಿ ಟಚ್ ಆಗಿ ವಾಪಸ್ ಬಂತು. ಸೊ ಇಲ್ಲಿಂದ ನೀವು ಬೇರೆ ಸ್ಟ್ರೇಟ್‌ನ ಕರೆಕ್ಟಾಗಿ ನೋಡ್ಕೋಬಹುದು. ಇಲ್ಲಿ ತನಕ ಬಂತು. ನಾನು ಆಕ್ಚುಲಿ ಪಾಂಡಿಚೇರಿಯಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಒಬ್ರು ಶಿವಮೊಗ್ಗದವ್ರು ಫೋನ್ ಮಾಡಿದ್ರು. ಅವ್ರು ಯೂಟ್ಯೂಬ್ ವ್ಯೂವರು. ಅವ್ರು ಫೋನ್ ಮಾಡ್ಬಿಟ್ಟು ಆ, "ಬ್ರೋ ನೀವ್ ಹೇಳ್ದಂಗೆ ರಿಟ್ರೇಸ್‌ಮೆಂಟ್ ತಗೊಂಡು ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಿದೆ. ಏನ್ ಮಾಡೋಣ? ಈ ತರ ಆಯ್ತು" ಅಂದ್ರೆ ನಾನು ಚಾರ್ಟ್ ಕೂಡ ನೋಡಿಲ್ಲ. ನಾನು ನ್ಯೂಸು ನೋಡಿಲ್ಲ. ಯಾಕೆಂದ್ರೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನೋಡಿಲ್ಲ. ಹೌದಾ ಅಂತ ಅಂದ್ಬಿಟ್ಟು ನಾನ ಯಾಕೆಂದ್ರೆ ಎಂಟ್ರಿ ಮಾಡಬೇಡಿ. 25,000ದ ಏನ್ ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದ್ದೀನಲ್ಲ, ಆ ರೆಕ್ಟಾಂಗಲ್ ಬಾಕ್ಸ್ ಏನಾದ್ರು ಫ್ಲೋ ಅಲ್ಲಿ ಕಟ್ ಮಾಡಿದ್ರೆ ಮಾತ್ರ ಎಂಟ್ರಿ ಮಾಡಿ. ಟಾರ್ಗೆಟ್‌ನ ಅಲ್ಲೇ ನಾನು ಮೊಬೈಲಲ್ಲಿ ಚೆಕ್ ಮಾಡಿ ಹೇಳ್ದೆ. 25,752 ಅಂತ ಏನೋ ಹೇಳ್ದೆ. ಸೊ ಅವರು ಕರೆಕ್ಟಾಗಿ ಪ್ರಾಪರ್ ಆಗಿ ಎಂಟ್ರಿ ಮಾಡಿ ನಾನು ಎಸ್ ಅಲ್ಲಿ ಇಡಲೇಬೇಕು. ಯಾಕೆಂದ್ರೆ ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಸ್ಪೀಡಲ್ಲಿ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ. ತುಂಬಾನೇ ಫಾಲ್ ಆಗಿರೋದ್ರಿಂದ ಹಾಫ್ ಮಿಡಲ್‌ಗೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಅಲ್ಲಿಂದ ಅಂದೆ. ಸೊ ಅವರು ಹೌದು ಬ್ರೋ ಓಕೆ ಆಯ್ತು ಅಂತ ಅಂದ್ಬಿಟ್ಟು ಎಂಟ್ರಿ ಮಾಡಿ ಒಳ್ಳೆ ಪ್ರಾಫಿಟ್ ಬುಕ್ ಮಾಡಿದೆ ಅಂತಾನು ಫೋನ್ ಮಾಡಿ ಹೇಳಿದ್ರು. ಖುಷಿ ಆಯ್ತು ನನಗೆ. ಸೊ ಮಾತಾಡೋರು ಮಾತಾಡ್ತಾನೆ ಇರ್ತೀರ ನೀವು ನನ್ನ ಬಗ್ಗೆ. ತುಂಬಾ ಒಳ್ಳೇದು ನೀವು ಮಾತಾಡೋದು ನನಗೆ. ತುಂಬಾ ಖುಷಿ. ಯಾಕೆ ನಾನು ಅಟ್‌ಲೀಸ್ಟ್ ನನ್ನ ವಿಡಿಯೋ ಅಲ್ಲಾದ್ರೂ ನೋಡ್ತೀರಲ್ಲ. ನೀವು ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ. ಆ, "ಏನ್ ಯೂಟ್ಯೂಬ್ ವಿಡಿಯೋ ಎಲ್ಲಾರು ಮಾಡ್ತಾರೆ ಬಿಡು ಆ ಥರ ಎಲ್ಲ. ಆ ಥರ ಹಾಕೋದ್ನೆಲ್ಲ ಹಾಕ್ತಾರೆ. ಇಲ್ಲಿ ರಿಯಾಲಿಟಿ ಇರೋದು ಟ್ರೇಡಿಂಗ್ ಮಾಡೋದು ಕಷ್ಟ" ಹಂಗೆ ಹಿಂಗೆ ಅಂತ. ತೋರಿಸ್ತೀನಿ ನಾನೇನಂತ. ತೋರಿಸ್ತೀನಿ ನಾನೇನಂತ. ತೋರಿಸಿಲ್ಲ ಅಂದಾಗ ಮಾತಾಡಿ. ಹ್ಮ್. ಸ್ವಲ್ಪ ದಿನ ಟೈಮ್ ಆಗುತ್ತೆ ಅಷ್ಟೇ. ಫುಲ್ ಬ್ಯಾಕ್ ಬಂದೇ ಬರ್ತೀವಿ. ತಲೆನೇ ಕೆಡಿಸ್ಕೋಬೇಡಿ. ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ. ರೆಸಿಸ್ಟೆನ್ಸ್ 1, 2, 3 ಇದನ್ನ ಟ್ರೆಂಡ್ ಲೈನ್ ಹಾಕಂತೀರಾ? ರೆಸಿಸ್ಟೆನ್ಸ್ ಮಾರ್ಕೆಟ್ ಟಚ್ ಆಗಿ ಕೆಳಗೆ ಬರ್ತಿದೆ ಅಂದ್ರೆ ಅದು ರೆಸಿಸ್ಟೆನ್ಸ್. ಅದೇ ಇಲ್ಲಿಂದ ಇಲ್ಲೆಲ್ಲಾದ್ರೂ ಕೆಳಗೆ ಟಚ್ ಆಗಿ ಮೇಲೆ ಹೋಗ್ತಿದೆ ಅಂದ್ರೆ ಸಪೋರ್ಟ್. ಓಕೆನಾ? ನೋಡಿ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು ಮಾರ್ಕೆಟ್. ಇದನ್ನೇ ವಾಪಸ್ ಸಪೋರ್ಟ್ ಮಾಡ್ತು. ಇಲ್ಲಿರ್ಬೇಕು ನಿಮ್ ಎಂಟ್ರಿ. ಅಂತ ಜಾಗದಲ್ಲಿ ನಿಮ್ ಎಂಟ್ರಿ ಇರಬೇಕು. ನೋಡಿ ಪ್ರಾಪರ್ ಆಗಿ ಈ ಜಾಗದಲ್ಲಿ ಎಂಟ್ರಿ ಮಾಡಿದ್ರೆ ಸ್ಮಾಲ್ ಎಸ್ ಎಲ್ ಕೂತ್ಕೊಳ್ಳುತ್ತೆ ನಿಮ್ದು. ಸ್ಮಾಲ್ ಎಸ್ ಎಲ್. ಸೊ ಎಂಟ್ರಿ ಮಾಡ್ತೀರಾ. ಆರಾಮಾಗಿ ಕ್ಲೋಸ್ ಮಾಡಿ ಎಕ್ಸಿಟ್ ಮಾಡ್ತೀರಾ ಅಷ್ಟೇ. ಎಲ್ಲಿಗೆ ಹೋಗ್ಬೇಕು? ನಾನು ಇದೇನೋ ಟ್ರೇಡ್ ಎತ್ಕೊಂಡಿದ್ರೆ ಸೈಕಾಲಜಿಕಲ್ ನಂಬರ್ ತನಕ ವೆಯ್ಟ್ ಮಾಡ್ತಾ ಇದ್ದೆ. ಕರೆಕ್ಟ್ ಆಗಿ ನೋಡಿ ಎಷ್ಟು 166 ಪಾಯಿಂಟ್. ಏನ್ ಕಮ್ಮಿ ಅಲ್ಲ. 166 ಪಾಯಿಂಟ್. ಪ್ರೀಮಿಯಂ ನಿಮಗೊಂದ 70 ಕೊಡ್ಲಿ ಬಿಡಿ. 70 ಪ್ರೀಮಿಯಂ. ಒಂದ್ ಲಾಟಲ್ಲಿ 70 ಕಲೆಕ್ಟ್ ಮಾಡೋದ್ರೆ ಹುಡುಗಾಟದ ಮಾತಲ್ಲ. ಓಕೆನಾ? ಸೊ ಇಷ್ಟೇ. ಮಾತಾಡೋರು ಮಾತಾಡ್ತಾ ಇರ್ತಾರೆ. ಸೊ ನಾನು ಈ ವಿಡಿಯೋನ ಮಾಡೋದು ಬೇಡ, ಸ್ಟಾಪ್ ಮಾಡ್ಬಿಡೋಣ ಅನ್ಕೊಂಡಿದ್ದೆ. ಯಾಕಂದ್ರೆ ನೆಗೆಟಿವ್ ಆಗಿ ಮಾತಾಡೋರು, ನೆಗೆಟಿವ್ ಕಮೆಂಟ್ ಹಾಕೋರು ತುಂಬಾ ಜನ ಆಗಿದ್ದಾರೆ. ತುಂಬಾ ಜನ ಯಾರ್ಯಾರಿಗೋ ಯಾರ್ಯಾರೋ ಏನೇನೋ ಹೇಳೋದು, ಅವ್ರು ನನಗ್ ಬಂದು ಹೇಳೋದು. ಆ, ಕೆಲವೊಬ್ರು ಹೇಳ್ತಾರೆ ಅವ್ರಗಳಿಗೆ ಯಾಕೆ ತಲೆ ಕೆಡಿಸ್ಕೊಂತೀಯ, ಹಂಗಾಯ್ತು ಯಾರು ಇವತ್ತೇನು ಮಾಡಕ್ ಆಗ್ತಿರ್ಲಿಲ್ಲ ಅಂತ. ಆ ಬೋಳಿ ಮಕ್ಳಿಗೆಲ್ಲ ಒಂದು ಮಾತು. ಇನ್ನ ನನ್ನ ವಿಡಿಯೋ ನೋಡ್ರಿ. ನನ್ ಬೆಳೆಯೋದ್ ನೋಡಿ ಹುರ್ಕಳ್ರಿ. ತೋರ್ಸಿ ನಾನೇನಂದ ನಾನು ಇಟ್ಟ ಹೆಜ್ಜೆನ ವಾಪಸ್ ತೆಗಿಯೋದ್ ಮಾತೆಲ್ಲ. ನಾನು ಕಲಿಬೇಕು, ಮಾಡ್ಬೇಕು, ಅದ್ ಮಾಡೇ ಮಾಡ್ತೀನಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಇದೇ ಇಲ್ಲ. ನಾನ್ ಹೇಳ್ದಂಗ್ ಆಗಿಲ್ಲ, ನಾನ್ ಮಾಡಿಲ್ಲ ಅಂದ್ಬಿಟ್ರೆ ಅವತ್ತೇ ಹೇಳಿ. ಬರ್ತೀನಿ. ಫುಲ್ ಬ್ಯಾಕ್ ತಗೊಂಡ್ ಬರ್ತೀನಿ. ಕಲಿತಾ ಇದೀನಿ ಅಷ್ಟೇ. ಒಂದ್ MBBS ಮಾಡಕ್ 5 ವರ್ಷ ಬೇಕು. 1 ಲಕ್ಷ 2 ಲಕ್ಷ ದುಡಿಯಕ್ಕೆ 5 ವರ್ಷ ಬೇಕು. ಲಕ್ಷಾಂತರ ರೂಪಾಯಿ ದುಡಿಯಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ ಅಷ್ಟೇ. ಇನ್ನು ಓಕೆನಾ? ಸರಿ ಓಕೆ. ನಾಳೆ ಏನಾರ ಮಾರ್ಕೆಟ್ ಅಲ್ಲಿ ನೀವು ವರ್ಕ್ ಮಾಡೋದಾದ್ರೆ ಈ ಟ್ರೆಡ್ ಲೈನ್ ಹೇಳಿದೀನಿ. ಎಲ್ಲಿಂದ ಬಂದಿದೆ ಮಾರ್ಕೆಟ್, ಏನೇನ್ ಕತೆ ಅಂತ ನೋಡಿ ಅಬ್ಸರ್ವ್ ಮಾಡಿ. ಅವತ್ತಿಂದ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೆಡ್ ಲೈನ್ ನಾನು ತೆಗ್ದಿಲ್ಲ ಇನ್ನು. ಯಾಕೆಂದ್ರೆ ಇದು ಟ್ರೆಂಡ್ ತೋರಿಸ್ತಾ ಇದೆ. ಮಾರ್ಕೆಟ್ ಬೇರಿಶ್ ಟ್ರೆಂಡ್ ಅಲ್ಲಿ ಇದೆ ಅಂತ. ಸೊ ಬೇರಿಶ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಈ ರೆಡ್ ನೋಡಿ ಇಲ್ಲೂ ಅಷ್ಟೇ ರೆಡ್‌ನ ಬ್ರೇಕ್ ಮಾಡ್ತು, ವಾಪಸ್ ರಿಟೆಸ್ಟ್ ಮಾಡ್ತು ಇದನ್ನೇ. ಸೊ ಎಂಟ್ರಿ ಇಲ್ಲಾರು ಮಾಡ್ಕೋಬೋದಿತ್ತು ನೀವು. ಕನ್ಫರ್ಮೇಷನ್ ಕೊಟ್ರು ಅಷ್ಟೇ. ಎಂಟ್ರಿ ತಗೊಂಡ್ರೆ ಕನ್ಫರ್ಮೇಷನ್ ಸಿಕ್ಕಿರುತ್ತೆ ಅದು. ನಾಳೆ ಏನಾದ್ರು ಮಾರ್ಕೆಟು
ಗಿಫ್ಟ್ ನಿಫ್ಟಿ ಅಬ್ಸರ್ವ್ ಮಾಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ವಾಪಸ್ ಈ ಜಾಗ ಟ್ಯಾಪ್ ಆಗಿ ಬರ್ತಾ ಇದೆ, ಒಂದೇ ಮಿನಿಟ್ ಕ್ಯಾಂಡಲ್ ಎಂಟ್ರಿ ಮಾಡ್ಬೋದು ಪುಟ್ಟಲ್ಲಿ. ಈ ಜಾಗದಿಂದ 25,000 ಸೈಕಲಾಜಿಕಲ್ ನಂಬರ್. ಯಾಕೆಂದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗಬೇಕು ಅಂದ್ರೆ ಸೈಕಲಾಜಿಕಲ್ ನಂಬರಿಗೆ ಬಂದು ಹೋಗ್ಲೇಬೇಕು. ಓಕೆನಾ. ಇಲ್ಲಿ ಯಾವುದೇ ತರದಿಲ್ಲ ಫ್ಲೋ ಅಲ್ಲಿ ಕಟ್ ಮಾಡ್ತಿದೆ ಅಂತ ನಾನು ಹೇಳ್ತಿದ್ದೀನಿ. ಫ್ಲೋ ಅಲ್ಲಿ ಕಟ್ ಮಾಡ್ತಿದ್ದೀನಿ, ಅದೆಲ್ಲ ಟಾರ್ಗೆಟ್ ಬೇರೆ ಅಂತ. ಸೊ ವಾಪಸ್ ಬಂದು ಹೋಗ್ಲೇಬೇಕು. ಅಲ್ಲಿ ಯಾವ್ದಾದ್ರು ನಮಗೆ ಯೂನಿಕ್ ಸ್ಟಾರು ಆ ತರ ಏನಾದ್ರು ಒಂದು ಕ್ಯಾಂಡಲ್ ನ ಕ್ರಿಯೇಟ್ ಮಾಡಬೇಕು, ಇಲ್ಲಾಂದ್ರೆ ಹ್ಯಾಮರ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲೆಲ್ಲ ಆಗಿದಿಲ್ಲ ಈ ತರ ಎಂಗಲ್ಫಿಂಗ್ ಕ್ಯಾಂಡಲ್ ಏನಾದ್ರು ಒಂದು ಇಲ್ಲಿ ಈ ಜಾಗದಿಂದ ವಾಪಸ್ಸು ರಿಜೆಕ್ಟ್ ಆಗ್ಬೇಕು ಮಾರ್ಕೆಟ್. ಅವಾಗ ನೀವು ಕಾಲಲ್ಲಿ ಎಂಟ್ರಿ ಮಾಡ್ತೀರಾ. ಏನಾದ್ರೂ ಮಾರ್ಕೆಟ್ ಇದನ್ನ ಕಟ್ ಮಾಡ್ತು ಬೆಳಗ್ಗೆ, ನಾಳೆ ದಿನ ಬ್ರೇಕ್ ಮಾಡ್ತು ಅನ್ಕೊಡಿ ಈ ತರ ಹಿಂಗೆ, ಇಲ್ಲಾಂದ್ರೆ ಇಲ್ಲೆಲ್ಲ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತಾರೆ, ಈ ಜಾಕ್ ಬಂದು ಟ್ಯಾಪ್ ಮಾಡಿ ಹಿಂಗ್ ಹೋಗ್ಬೇಕಾದ್ರೆ ಇಲ್ಲಿಂದ ಮೇಲ್ಗಡೆ ಎಂಟ್ರಿ ಮಾಡಿ. ಯಾಕೆಂದ್ರೆ ನಾನು ಸೇಫ್ ಆಗಿರ್ಲಿ ಅಂತ ನಿಮ್ಗೆ ಹೇಳ್ತಾ ಇರೋದು. ಈ ಜಾಗದಿಂದ 25,148 ಮೇಲೆ ಎಂಟ್ರಿ ಮಾಡಿ. ಟಾರ್ಗೆಟ್ ನ ನೀವು ಇಲ್ಲಿ ತನಕ ಹೋಲ್ಡ್ ಮಾಡಬಹುದು. ಆಕ್ಚುಲಿ ಇಲ್ಲಿಗೆ ಹೋಗ್ಬೇಕದು 25,300ಕ್ಕೆ. ಅಲ್ಲಿಗೆ ಹೋಗಿಲ್ಲ ಅಂದ್ರೂ ಇಲ್ಲೊಂದು ಪ್ರೊವಿಷನ್ ಜಾಗ ಇದೆ 217, 25,217. ಇಲ್ಲೆಲ್ಲ ಸ್ವಲ್ಪ ಸೇಫ್ ಆಗಿರ್ಬೇಕು. ನನ್ನ ಅನ್ಸಿಕೆ ನಾಳೆ ಇಲ್ಲಿಗೆ ವಾಪಸ್ ಫುಲ್ ಬ್ಯಾಕ್ ಆಗ್ಬೇಕು ಅನ್ನೋದು ಇಂಟೆನ್ಷನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿಂದ ನೀವೇನಾದ್ರು ಎಂಟ್ರಿ ಮಾಡಿದ್ರೆ ಆರಾಮಾಗಿ ಈ ರೆಡ್ ಲೈನ್ ತನಕ ಹೋಲ್ಡ್ ಮಾಡಿ, ಇಲ್ಲಾಂದ್ರೆ ಈ ಏನಿದೆ ಇದು 25,128 ತನಕ ಹೋಲ್ಡ್ ಮಾಡಬಹುದು. ಇಷ್ಟೇ ಹೋಲ್ಡ್ ಮಾಡಿ ಸಾಕು. 25,128 ತನಕ, 128 ತನಕ ಹೋಲ್ಡ್ ಮಾಡಿ. ಬೇರಿಶ್ ಆಗೋದು ಇದೇನ ಅಂತ ಕಾಣ್ತಾ ಇಲ್ಲ, ನೋಡೋಣ. NSE ಆಪ್ಷನ್ ಚೆನ್ನಾಗಿ ಬೇಡ, ಇದ್ರಲ್ಲಿ ನೋಡೋಣ ಸರಳದಲ್ಲಿ ಹೆಂಗ್ ತೋರಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. 24,500 ಹೋಗ್ಬೇಕು. ಸಪೋರ್ಟ್ ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಇದೆ. 25,500 ಒಳ್ಳೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇವೆರಡು ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ ನಮಗೆ ಮಾರ್ಕೆಟ್ ಅಲ್ಲಿ. ಇನ್ನೊಂದು ಇರೋದು ಬಂದ್ಬಿಟ್ಟು 24,800. ಅದು ಬಿಟ್ರೆ ಈಗಿರೋ ಜಾಗದಲ್ಲೇ ಸ್ವಲ್ಪ ವಾಲಟಿಲಿಟಿ ಇದೆ. ಅಂದ್ರೆ ಬೈಯರ್ ಸೆಲ್ಲರ್ಸ್ ಇರೋದ್ರಿಂದ ಸೈಡ್ ವೇಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ, ಇಲ್ಲಿಂದ ಬಂದು ಫುಲ್ ಬ್ಯಾಕ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಮಾರ್ಕೆಟಿಗೆ. ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಗೋಲ್ಡ್ ನ ಒಂದು ಅಬ್ಸರ್ವ್ ಮಾಡೋದಾದ್ರೆ, ಗೋಲ್ಡ್ದಲ್ಲಿ ಇವತ್ತೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ. XM ಅಂತ ಒಂದು ಫಂಡೆಡ್ ಅಕೌಂಟ್, ಅದರಲ್ಲಿ ನಾನು ಫ್ರೀ ಡೆಮೋ ಅಮೌಂಟ್ ಅಲ್ಲಿ ಟ್ರೇಡ್ ಮಾಡಿರೋದು. $1,000 ಟು $5,600 ಏನೋ ಪ್ರಾಫಿಟ್. ಹತ್ರ 5 ಲಕ್ಷ ಪ್ರಾಫಿಟ್. ಅದು ನಿಮ್ಮ ಒರಿಜಿನಲ್ ಅಮೌಂಟ್ ಆಗಿದ್ರೆ ಮಾಡ್ಬೋದು. ಅದನ್ನ ಏನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೆ, ಏನೇನ್ ನೋಟ್ ಮಾಡಿದೆ, ಯಾವುದೋ ಒಂದು ಇಂಡಿಕೇಟರ್ ಯೂಸ್ ಮಾಡಿದೀನಿ, ಅದು ಸಖತ್ತಾಗಿ ಯೂಸ್ ಆಗಿದೆ. ಸಖತ್ತಾಗಿ ಒಂದು ಕಡೆ ಸರಿನೂ ಎಸೆಲೆಕ್ಟ್ ಆಗಿಲ್ಲ, ಹತ್ರ ಬಂದ ಸರ ಹೋಗಿದೆ. ಸಕ್ಕತ್ತಾಗಿರೋ ಇಂಡಿಕೇಟರ್. ನಾನು ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾದ್ರು ಅದು ಸಕ್ಸಸ್ ಆದ್ರೆ ಬೇಕಾದವ್ರಿಗೆ ಮಾತ್ರ ಕೊಡ್ತೀನಿ. ನನಗೆ ಕಮೆಂಟ್ ಹಾಕಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ದೊಂದು ವಾಟ್ಸಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಬೇಕಾದವ್ರಿಗೆ ಮಾತ್ರ ಕೊಡ್ತೀನಿ, ಮಾತಾಡೋರಿಗಲ್ಲ. ಮಾತಾಡೋ ಬೋಳಿ ಮಕ್ಳಿಗೆಲ್ಲ ಬೇಕಾದವ್ರಿಗೆ ಮಾತ್ರ ಕೊಡೋದು. ಯಾಕೆಂದ್ರೆ ಇದು ನಾನು ಇಷ್ಟೊಂದು ನೀಟಾಗಿ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ, ನಾನು ಏನೋ ನಂದೇ ಆದ ಒಂದು ವೇಲ್ ಹೋಗ್ಬೇಕಾದ್ರೆ ಬಂದ್ಬಿಟ್ಟು ಕಾಲ್ ಎಳ್ದಂಗೆ ಅಂತಾರಲ್ಲ, ಆ ತರ ಇದು. ಕಾಲಿಡೋರು ಯಾವಾಗಲೂ ಕಾಲ್ ಕೆಳಗಿರ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ಇರ್ಲಿ ಅಲ್ಲೇ. ಓಕೆ, ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಲ್ಲಿ ಗೋಲ್ಡ್ ನ ನೋಡ್ಬೋದು ನೀವು. ಇವಾಗ ನೋಡಿ, ಎಕ್ಸಾಕ್ಟ್ ಆಗಿ ಟ್ಯಾಪ್ ಆಗಿದೆ. ಎಲ್ಲಿಗಾಗಿದೆ ನೋಡಿ, ಮಾರ್ಕೆಟ್ ಇದೇ ಜಾಗನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಹೋಗಿರೋ ಜಾಗ ಎಕ್ಸಾಕ್ಟ್ ಆಗಿ ಟ್ಯಾಪ್ ಮಾಡಿ ಅದೇ ಜಾಗದಿಂದ ರಿವರ್ಸ್ ಆಗಿದೆ. ಯಾವನಾರು ದಡ್ಡನು ಕೂಡ ಇಲ್ಲಿ ತನಕನೇ ಹೋಲ್ಡ್ ಮಾಡಿರ್ತಾನೆ. ಎಂಟ್ರಿ ಮಾಡಿದ್ರೆ ಇದೇ ಜಾಗದಿಂದ ಎಂಟ್ರಿ ಮಾಡಿರ್ತಾನೆ ಬುಲ್ಲಿಶ್ ಆಗಿ. ಓಕೆನಾ. ಬುಲ್ಲಿಶ್ ಆಗಿ ಹಾಕಿ ಅಲ್ಲಿಂದಾನೆ ಬುಲ್ಲಿಶ್ ಆಗಿ ಟ್ಯಾಪ್ ಎಂಟ್ರಿ ಮಾಡಿರ್ತಾನೆ. ಎಷ್ಟೋ ಜನ ನೋಡಿ, ಎಕ್ಸಾಕ್ಟ್ ಎಂಟ್ರಿ ಇದು ಇನ್ಸೈಡ್ ಆಫ್ ಮದರ್ ಬೇಬಿ ಕ್ಯಾಂಡಲ್. 15 ಮಿನಿಟ್ ವಾಟ್ 15 ಮಿನಿಟ್ ಅಲ್ಲಿ ಏನಂತ ಇದು ಕಾಣ್ತಾ ಇಲ್ಲ, ಎಂಗಲ್ಫಿಂಗ್ ಕಾಣ್ತಾ ಇದೆ. ಬಾಡಿ ಓನ್ಲಿ ವಿಗ್ ಇಲ್ಲ. ನೀವು ವಿಗ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಏನಾಗ್ತಿತ್ತು ಅಂತ. ಓಕೆನಾ. ಸರಿ, ಓಕೆ ಓಕೆ. BTC ಎಲ್ಲ ನೆಲ ಕಚ್ಚೋಗಿದೆ. ಓಕೆ, ಇಷ್ಟೇ. ನಾಳೆದು ಸೀನ್ ಹೇಳಿದೀನಿ, ಸೀನ್ ಏನೇನು ಆಗ್ಬೋದು ಅಂತ. ಆ ಥರ ಇದ್ರೆ ಮಾತ್ರ ವರ್ಕ್ ಮಾಡಿ, ಇಲ್ಲ ಅಂದ್ರೆ ಟ್ರೇಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆನಾ. ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್ ಬಾಯ್.